ನಮಸ್ಕಾರ ವೀಕ್ಷಕರೇ. ನಾವು ಮೊಬೈಲ್ಗಳ ಗುಲಾಮರಾಗಿ ಬದುಕ್ತಾ ಇದ್ದೀವಿ ಅಂತ ನಾನು ಹೇಳ್ತಾ ಇಲ್ಲ. ಇದನ್ನ ಈವನ್ ಈಗಿನ ಟೆಕ್ನಾಲಜಿ ಒಪ್ಕೊಂಡಿದೆ. ಪ್ಲಸ್ ಈವನ್ ಪ್ರಧಾನಿಗಳೇ, ನಮ್ಮ ದೇಶದ ಪ್ರಧಾನಿಗಳು ಈ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ದಿನಕ್ಕೆ ಏನಿಲ್ಲ ಅಂದ್ರೂ ಸುಮಾರು 6 ಗಂಟೆಗೂ ಜಾಸ್ತಿ ನಾವು ಮೊಬೈಲ್ ಅನ್ನ ಬಳಸ್ತಾ ಇದ್ದೀವಿ. ಲೆಕ್ಕ ಹಾಕೊಳ್ಳಿ, ಒಂದು ದಿನದಲ್ಲಿ 24 ಗಂಟೆ ಅಂದ್ರೆ ಅದರಲ್ಲಿ 6 ಗಂಟೆಗೂ ಜಾಸ್ತಿ ಸುಮಾರು ನಾವು ಮೊಬೈಲ್ ಅನ್ನ ಬಳಸ್ತಾ ಇದೀವಿ. ಮೊಬೈಲ್ ಇಲ್ಲದೆ ಎಷ್ಟೋ ಜನಕ್ಕೆ ಇರೋದಕ್ಕೆ ಆಗ್ತಾ ಇಲ್ಲ. ಮೊಬೈಲ್ಗೆ ಗುಲಾಮರಾಗಿ ಬದುಕ್ತಾ ಇದೀವಿ. ಇದರಿಂದ ನಾವು ಮಾಡಬೇಕಾಗಿರುವಂತ ಎಷ್ಟೆಷ್ಟೋ ಕೆಲಸಗಳನ್ನ ಮರಿತಾ ಇದೀವಿ. ಸೊಸೈಟಿ ಬಗ್ಗೆ ಮರಿತಾ ಇದೀವಿ, ಇಂಪ್ರೂವ್ಮೆಂಟ್ ಬಗ್ಗೆ ಮರಿತಾ ಇದೀವಿ, ನಮ್ಮ ನಾಲೆಡ್ಜ್ ಬಗ್ಗೆ ಮರಿತಾ ಇದೀವಿ, ಟೆಕ್ನಾಲಜಿ ಬಗ್ಗೆ ಮರಿತಾ ಇದೀವಿ. ಮೊಬೈಲ್ ನ ಗುಲಾಮರಾಗಿ ರೀಲ್ಸ್ ಟ್ರೋಲ್ಸ್ ಅನ್ಕೊಂಡು ಬದುಕ್ತಾ ಇದೀವಿ. ಇದು ನಾನು ಹೇಳ್ತಾ ಇಲ್ಲ. ಅದಕ್ಕೋಸ್ಕರನೇ ರೀಸೆಂಟ್ ಆಗಿ ಒಂದು ಸೆಮಿನಾರ್ ಆಯ್ತು. ಸುಮಾರು 2,000 ಸ್ಟೂಡೆಂಟ್ಸ್ ಗಳನ್ನ ಉದ್ದೇಶಿಸಿ ಪ್ರಧಾನಿಗಳು ಮಾತಾಡಿದ್ರು. ಅಲ್ಲಿ ಹೇಳಿದ್ದು ಇದನ್ನೇ, ಮೊಬೈಲ್ ಗುಲಾಮತ್ವ ಯಾವ ಮಟ್ಟಕ್ಕಿದೆ ಅಂದ್ರೆ ರೀಲ್ಸ್ 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 ಅಂತ ನಮ್ಮ ಲೈಫ್ ಅಲ್ಲಿ ಮುಖ್ಯವಾದ ಸಮಯಗಳನ್ನ ವೇಸ್ಟ್ ಮಾಡ್ತಾ ಇದೀವಿ. ದಿನಕ್ಕೆ 6ರಿಂದ ಜಾಸ್ತಿ ಅಂದ್ರೆ ಮಿನಿಮಮ್ ಲೆಕ್ಕ ಆವರೇಜ್ ಆಗಿ ತಗೊಂಡಿರೋದು, ಅದಕ್ಕೂ ಜಾಸ್ತಿ ಮೊಬೈಲ್ಗೆ ಅಡಿಕ್ಷನ್ ಬಂದಿದೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಈ ಅಡಿಕ್ಷನ್ ಅದು ಎಲ್ಲರಲ್ಲೂ ಬಂದಿದೆ ಅನ್ನೋದೇ ಇವತ್ತು ಒಪ್ಕೊಂಡಿರುವಂತದ್ದು. ಅದರಲ್ಲೂ ಮೋದಿ ಅವರೇ ಹೇಳ್ತಾರೆ, ನೀವೇ ಕೇಳಿ ಏನ್ ಹೇಳ್ತಾರೆ ಅಂತ. देश के लिए बहुत बड़ी चिंता का विषय है जी। एवरेज 6 घंटे लोग स्क्रीन पे लगाते हैं। 6 घंटे। देखिए, हमारी क्रिएटिव उम्र और हमारी क्रिएटिविटी का सामर्थ्य अगर एवरेज हिंदुस्तान में 6 घंटे स्क्रीन पर जाए तो ये बहुत चिंता का विषय है। गैजेट हमें गुलाम बना देता है। हम उसके गुलाम बनकर के जी नहीं सकते हैं। परमात्मा ने हमें एक स्वतंत्र अस्तित्व दिया है, स्वतंत्र व्यक्तित्व दिया है, और इसलिए हमें सचेत रहना चाहिए कि कहीं मैं इसका गुलाम तो नहीं हूं। मैंने क्यों अपने आप को संभाल के रखा हुआ है, जबकि मैं एक्टिव बहुत हूं, लेकिन उसके लिए समय मैंने तय किया हुआ है। ಅವ್ರು ಹೇಳಿದ್ದನ್ನು ಕೇಳಿದ್ರಲ್ಲ, ಅವ್ರು ಹೇಳ್ತಾ ಇರೋದು ಅದೇ, ನಾವು ಮೊಬೈಲ್ ಗುಲಾಮರಾಗಿದ್ದೀವಿ. ಯಾವ ಮಟ್ಟಕ್ಕೆ ದಿನಕ್ಕೆ 6 ಗಂಟೆ ಮೊಬೈಲ್ ಗುಲಾಮರಾದ್ರೆ ಇನ್ನು ದೇಶದ ಉನ್ನತಿ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಮೊಬೈಲ್ ಬಿಟ್ಟು ಇನ್ನೇನು ಬೇಡ ಅನ್ನೋ ಬದುಕು ನಮ್ದಾಗಿದೆ. ಕಂಪ್ಲೀಟ್ ಆಗಿ ಮೊಬೈಲ್ ನೋಡೋದ್ರಲ್ಲೇ ಟೈಮ್ ಪಾಸ್ ಮಾಡ್ತಾ ಇದೀವಿ. ಅದರಲ್ಲೂ ನಮ್ಮ ದೇಶದಲ್ಲಿ ಈ ರೀಲ್ಸ್ ಹುಚ್ಚು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ಎಷ್ಟೋ ಜನ ಅದರಿಂದ ದುಡ್ಡು ಸಂಪಾದನೆ ಮಾಡೋದಕ್ಕೆ ಓದೋದನ್ನ ಬಿಡ್ತಾ ಇದಾರೆ, ಕೆಲಸಗಳನ್ನ ಬಿಡ್ತಾ ಇದಾರೆ, ಎಲ್ಲ ರೀಲ್ಸ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಆ ರೀಲ್ಸ್ ನ ಇನ್ನೊಬ್ರು ನೋಡ್ತಾರೆ, ಅವ್ರು ಅದರಿಂದ ದುಡ್ಡು ಆಯ್ತು. ಒಟ್ಟಿನಲ್ಲಿ ದುಡ್ಡು ಮಾಡೋದಕ್ಕೋಸ್ಕರ ರೀಲ್ಸ್ ಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಅದರಿಂದ ಮೊಬೈಲ್ ಹುಚ್ಚು ಜನರಲ್ಲಿ ಜಾಸ್ತಿ ಆಯ್ತು. ಒಂದು 30 ವರ್ಷ ಹಿಂದೆ ಹೋಗೋದಾದ್ರೆ ಜನ ಟೆಕ್ನಾಲಜಿ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು, ಹೊಸ ಹೊಸ ವಿಷಯಗಳನ್ನ ಕಂಡುಹಿಡಿತಾ ಇದ್ರು. ಈಗ ಅಂತದ್ರ ಬಗ್ಗೆ ಜನ ಯೋಚನೆ ಮಾಡ್ತಾ ಇಲ್ಲ, ಸ್ಟೂಡೆಂಟ್ಸ್ ಗಳು ಯೋಚನೆ ಮಾಡ್ತಾ ಇಲ್ಲ. ಸ್ಟೂಡೆಂಟ್ಸು ಮೊಬೈಲ್ 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 ರೀಲ್ಸ್ ಇಲ್ಲ ಬೇರೆ ಏನೋ ಒಂದು ಇದರಲ್ಲಿ ಬ್ಯುಸಿ ಆಗಿರ್ತಾರೆ. ಆವರೇಜ್ ಆಗಿ ನಾವು ಹುಡುಕ್ತಾ ಹೋದ್ರು ಒಂದು ಲೆಕ್ಕಾಚಾರದ ಪ್ರಕಾರ 2024 ಅಲ್ಲಿ ಸ್ಮಾರ್ಟ್ ಫೋನ್ ಯಾವ ಮಟ್ಟಕ್ಕೆ ಬಳಕೆ ಆಗಿದೆ ಅಂದ್ರೆ ಆವರೇಜ್ 5 hours ಪರ್ ಪರ್ಸನ್ ಎಷ್ಟು ಸ್ಮಾರ್ಟ್ ಫೋನ್ ಇದೆ ನಮ್ಮ ದೇಶದಲ್ಲಿ. ಅದರಲ್ಲಿ ಆವರೇಜ್ ಆಗಿ ತಗೊಳ್ಳೋದಾದ್ರೆ 5 hour 2024 ಅಲ್ಲಿ ಒಬ್ಬ ಪರ್ಸನ್ ಮೊಬೈಲ್ ಅನ್ನ ಬಳಸ್ತಾ ಇದ್ದಾನೆ. ಯಾವುದಕ್ಕೋಸ್ಕರ? ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್, ಇಲ್ಲ ಗೇಮಿಂಗ್, ಇಲ್ಲ ವಿಡಿಯೋ ಕನ್ಸಂಪ್ಷನ್, ಯಾವುದೋ ಒಂದು ವಿಡಿಯೋ ನೋಡೋದಕ್ಕೆ. ಓವರ್ ಆಲ್ ಆಗಿ ದಿನದಲ್ಲಿ ಅವನ ಮುಖ್ಯವಾದ 5ರಿಂದ 6 ಗಂಟೆ, ಕೆಲವೊಬ್ರು 8 ಗಂಟೆ 10 ಗಂಟೆ ತನಕ ಮೊಬೈಲ್ಗಳನ್ನ ನೋಡ್ತಾ ಇದ್ದಾರೆ. ಅಂದ್ರೆ ಮೊಬೈಲ್ಗಳ ಗುಲಾಮರಾಗಿ ಬದುಕ್ತಾ ಇದ್ದೀವಿ. ಇದರಿಂದ ದೇಶದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆನೂ ನಾವು ವರಿ ಮಾಡ್ತಾ ಇಲ್ಲ. ಯಾರೋ ಬಂದು ದೇಶ ಹಾಳು ಮಾಡೋದ್ರು ನಮ್ಗೆ ಅದ್ರ ಬಗ್ಗೆ ಯೋಚನೆ ಇರೋದಿಲ್ಲ. ಅಂತ ಲೆವೆಲ್ಗೆ ಒಂದು ದಿನ ನಮ್ಮನ್ನ ಕರ್ಕೊಂಡು ಹೋಗ್ಬಿಡುತ್ತೆ. ಮಕ್ಕಳು ಕೂಡ ತಿಳ್ಕೊಬೇಕಾಗಿರೋ ನಾಲೆಡ್ಜ್ ನ ಬಿಟ್ಟು, ತಿಳ್ಕೊಬೇಕಾಗಿರೋ ವಿಷಯಗಳನ್ನ ಬಿಟ್ಟು, ಅವ್ರು ಆಟ ಆಡೋ ಏಜ್ ನ ಬಿಟ್ಟು ಅವರು ಕೂಡ ಮೊಬೈಲ್ ಗುಲಾಮರಾಗ್ತಾ ಇದ್ದಾರೆ. ಅಂತದಕ್ಕೆ ಆಸ್ಪದ ಕೊಡಬೇಡಿ ಅಂತಾನೆ ಇವರು ಈ ಸೆಮಿನಾರ್ ಅಲ್ಲಿ ಹೇಳಿರುವಂತದ್ದು. ಸುಮಾರು 2,000 ಜನ ಪೇರೆಂಟ್ಸ್ ನ ಉದ್ದೇಶಿಸಿ ನೀವೇ ಆವರೇಜ್ ಆಗಿ ಥಿಂಕ್ ಮಾಡಿ ದಿನದಲ್ಲಿ ಎಷ್ಟು ಅವರ್ ಮೊಬೈಲ್ ನೋಡ್ತೀರಾ ಅಂತಾನೆ ಕೇಳ್ತಾರೆ. ಆವರೇಜ್ ಆಗಿ ನಾವು ನೋಡೋದಾದ್ರೂ ಒಂದ್ 4 ಅವರ್ ಅಂತೂ 3 ಅವರ್ ಬೇರೆ ಬೇರೆ ಕೆಲಸಗಳಿಗೋಸ್ಕರ ಯೂಸ್ ಮಾಡ್ತೀವಿ. ಮೊದಲು ಮೊಬೈಲೇ ಇಲ್ಲದೆ ಬದುಕ್ತಾ ಇದ್ರು, ಆದ್ರೂ ಕೂಡ ಜನ ಬದುಕಿದ್ರು. ಆಗ ಜಾಸ್ತಿ ಟೆಕ್ನಾಲಜಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಈ ಗ್ಯಾಡ್ಜೆಟ್ಸ್ ಗಳು ಏನಿದೆ ಅಂದ್ರೆ ನಮ್ಗೆ ಅಡ್ವಾನ್ಸ್ಮೆಂಟ್ ಕೊಡ್ತಾ ಇದ್ದಾಗೆ ನಾವು ಸೋಂಬೇರಿಗಳಾಗ್ತೀವಿ, ಅದ್ರ ಗುಲಾಮರಾಗಿ ಬದುಕ್ತೀವಿ. ಅದೇ ನಮ್ಮ ಲೈಫ್ ಅನ್ನ ಹಾಳು ಮಾಡುತ್ತೆ ಒಂದಲ್ಲ ಒಂದು ದಿನ. ಇಲ್ಲಿ ಮೋದಿ ಅವ್ರು ಹೇಳ್ತಾ ಇರ್ಬೋದು, ಇನ್ನ ಬೇರೆ ಬೇರೆದ್ ಹೇಳ್ತಾ ಇರ್ಬೋದು. ಓವರ್ ಆಲ್ ಆಗಿ ಲೆಕ್ಕ ಹಾಕೊಳ್ಳಿ, ದಿನದಲ್ಲಿ 24 ಗಂಟೆನಲ್ಲಿ ನಾರ್ಮಲ್ ಆಗಿ 8 ಅವರ್ ಕೆಲಸ ಮಾಡ್ತಾರೆ. ಇನ್ನ
ಒಂದ್ 2-3 ಅವರ್ ದಿನನಿತ್ಯದ ಕರ್ಮಗಳು ಅಂತ ಇರುತ್ತಲ್ಲ, ಊಟ ತಿಂಡಿ ನಿದ್ದೆ, ಅದು ಸಣ್ಣ ಪುಟ್ಟದೆಲ್ಲದಕ್ಕೂ ಬಿಟ್ಬಿಟ್ರು ಅಲ್ಲೇ 12 ಅವರ್ ಹೊರಟೋಗುತ್ತೆ ಆವರೇಜ್ ಆಗಿ ಲೆಕ್ಕ ಹಾಕೊಳ್ಳೋದಾದ್ರೆ. ಇನ್ನ ಮೊಬೈಲ್ ನೋಡೋದಕ್ಕೆ 6 ರಿಂದ 8 ಅವರ್ ಟೈಮ್ ಸ್ಪೆಂಡ್ ಮಾಡೋದು, ನಿದ್ದೆ ಮಾಡೋದಕ್ಕೆ, ದೇಹಕ್ಕೆ ರೆಸ್ಟ್ ಅನ್ನೋದು ಎಲ್ಲಿ ಸಿಗುತ್ತೆ? ಇದೆಲ್ಲದ್ರಿಂದ ಸ್ಟ್ರೆಸ್ ಅನ್ನೋದು ಮನುಷ್ಯನಲ್ಲಿ ಕಾಡ್ತಾ ಹೋಗುತ್ತೆ. ಒಟ್ಟಿನಲ್ಲಿ ನಮ್ಮನ್ನ ನಾವೇ ಕೊಲ್ತಾ ಹೋಗ್ತಾ ಇದೀವಿ ಮೊಬೈಲ್ ಗುಲಾಮರಾಗಿ ಅನ್ನೋದನ್ನ ಇವರು ಜನರಿಗೆ ತಿಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಸ್ವಲ್ಪ ಈ ಮೊಬೈಲ್ ಗುಲಾಮತ್ವದಿಂದ ಆಚೆ ಬನ್ನಿ, ನೋಡಿ ಮೊಬೈಲ್ನ. ವಸ್ತು ವಿಷಯಗಳನ್ನ ತಿಳ್ಕೊಳ್ಳೋಕೆ ಮೊಬೈಲ್ ನೋಡ್ಲೇಬೇಕು. ಮೊದಲು ಟಿವಿ ನೋಡ್ತಾ ಇದ್ವಿ, ಈಗ ಮೊಬೈಲ್ ಈಸಿಯಾಗಿ ಅವೈಲೇಬಲ್ ಇದ್ದ ಮೊಬೈಲ್ ನೋಡ್ತಾ ಇದ್ವಿ. ಆದ್ರೆ ಮಕ್ಕಳು ಅದರಲ್ಲೇ ಮುಳುಗೋಗ್ತಾ ಇದಾರೆ. ಅದಕ್ಕೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಮಗೆ ಫ್ರೀ ಬೇಕು, ನಾವು ಆರಾಮಾಗಿರ್ಬೇಕು ಅಂತ ಮಕ್ಳ ಕೈ ಮೊಬೈಲ್ ಕೊಟ್ಬಿಟ್ಟು ಆರಾಮಾಗಿ ಕುತ್ಕೊಂಡ್ಬಿಡ್ತೀವಿ. ಆದ್ರೆ ಆಗ್ತಾ ಇರೋದು ಏನು? ಮಕ್ಕಳು ಕೂಡ ಮೊಬೈಲ್ ಗುಲಾಮರಾಗ್ತಾ ಇದಾರೆ. ಅದರಲ್ಲಿ ತೋರಿಸುವಂತ ಯಾವ್ದೋ ಒಂದು ರೀಲ್ ಮಕ್ಕಳು ಅಡಾಪ್ಟ್ ಮಾಡ್ಕೊಳ್ತಾ ಇದಾರೆ. ಹೊಸ ವಿಷಯಗಳನ್ನ ಕಂಡುಹಿಡಿಯೋದಕ್ಕೆ ಹೋಗ್ತಾ ಇಲ್ಲ ಮಕ್ಕಳು, ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಅವ್ರು ಏನ್ ಮಾಡ್ತಾ ಇದಾರೆ ಮೊಬೈಲ್ ಅಲ್ಲಿ ಅದನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದಾರೆ. ನಲ್ಲಿ ಮೊಬೈಲ್ ಗುಲಾಮರಾಗಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮರಿತಾ ಇದೀವಿ. ನಾವು ಏನ್ ಮಾಡ್ಬೇಕು, ಹೊಸ ಇನ್ವೆನ್ಷನ್ ಮರಿತಾ ಇದೀವಿ, ಓದೋದನ್ನ ಮರಿತಾ ಇದೀವಿ, ಹಿಸ್ಟ್ರಿನ ಮರಿತಾ ಇದೀವಿ. ಒಟ್ಟಿನಲ್ಲಿ ಎಲ್ಲಾ ವಿಷಯಗಳನ್ನ ಮರೆತು ಮೊಬೈಲ್ ಗುಲಾಮರಾಗಿ ಬದುಕೋದನ್ನ ಕಲಿತಾ ಇದೀವಿ. ಇದರಿಂದ ಹೊರಗಡೆ ಬನ್ನಿ ಅಂತ ಎಲ್ಲರೂ ಹೇಳ್ತಾ ಇದಾರೆ. ಪ್ರಯತ್ನ ಮಾಡಿ. ಅಟ್ಲೀಸ್ಟ್ ದಿನಕ್ಕೆ ಈಗಲೂ 6 ಅವರ್ ಮೊಬೈಲ್ ನೋಡ್ತಾ ಇದಾರೆ ಅಂತ ಇವನ್ ಅದೇ ತೋರಿಸ್ತಾ ಇದೆ ನೋಡಿ. ಯಾಕೆಂದ್ರೆ ಈ ಸ್ಟಡಿಗಳೆಲ್ಲ ಸುಳ್ಳಲ್ಲ. ಡೇಟಾ ಬಂದು ಹೇಳೋದು 1.1 ಟ್ರಿಲಿಯನ್ ಅವರ್ಸ್ ಮೊಬೈಲ್ ಯೂಸ್ ಆಗಿದೆ ನಮ್ಮ ಇಂಡಿಯಾದಲ್ಲಿ. ಕಲೆಕ್ಟಿವ್ ಡೇಟಾ ಹೇಳೋದಾದ್ರೆ ಆವರೇಜ್ ಆಗಿ ಜನಸಂಖ್ಯೆ ಪ್ಲಸ್ ಇರುವಂತ ಸ್ಮಾರ್ಟ್ ಫೋನ್ಗಳನ್ನ ಲೆಕ್ಕ ಹಾಕೊಳ್ಳೋದಾದ್ರೆ ಸುಮಾರು 5 ರಿಂದ 6 ಅವರು ಮೊಬೈಲ್ ಅನ್ನ ಜನ ಯೂಸ್ ಮಾಡ್ತಾ ಇದ್ದಾರೆ ದಿನಕ್ಕೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ನಾವು ಮೊಬೈಲ್ ಅಡಿಕ್ಷನ್ ಆಗಿದ್ದೀವಿ. ರೆಸ್ಟು ಬೇಡ, ನಾವು ಮೊಬೈಲ್ ಬೇಕು. ಜನ ಬೇಡ, ಸಂಬಂಧ ಬೇಡ, ಫ್ರೆಂಡ್ಸ್ ಬೇಡ, ಏನು ಬೇಡ, ಒಟ್ಟಿನಲ್ಲಿ ಮೊಬೈಲ್ ಬೇಕು. ಕೊನೆಗೆ ಊಟ ತಿಂಡಿನೂ ಬೇಡ ಅನಿಸ್ತಿದೆ ಎಷ್ಟೋ ಜನಕ್ಕೆ. ಮೊಬೈಲ್ ಇದ್ರೆ ಸಾಕು, 2 ಟೈಮ್ ಊಟನೇ ಬೇಡ, ಹಾಗೆ ಬದುಕ್ಬಿಡ್ತೀವಿ. ಟೈಮ್ ಪಾಸ್ ಆದ್ರೆ ಸಾಕು, ಖುಷಿ ಸಿಕ್ಕಿದ್ರೆ ಸಾಕು, ಅದರಲ್ಲಿ ನಾವು ಸ್ಕ್ರಾಲ್ ಮಾಡ್ತಾ ಇದ್ರೆ ಸಾಕು, ರೀಲ್ಸ್ ನೋಡ್ತಾ ಇದ್ರೆ ಸಾಕು ಅನ್ನೋ ಲೈಫ್ ಅಲ್ಲಿ ಬದುಕ್ತಾ ಇದೀವಿ. ಇದರಿಂದ ಹೊರಗಡೆ ಬನ್ನಿ. ಇಲ್ಲ ಅಂದ್ರೆ ದೇಶ ಮುಂದುವರಿಯೋದಿಲ್ಲ. ದೇಶ ಜಾಸ್ತಿ ಹಿಂದೆ ಹೋಗ್ತಾ ಹೋಗುತ್ತೆ. ನಮ್ಮನ್ನ ಯಾವುದೋ ಒಂದು ವಿಷಯಕ್ಕೆ ಡೈವರ್ಟ್ ಮಾಡ್ತಾ ಇದಾವೆ ಈ ಮೊಬೈಲ್ಗಳು. ನಮ್ಮನ್ನ ಯಾವುದೋ ಒಂದು ಬೇರೆ ಪಾತ್ಗೆ ಕರ್ಕೊಂಡು ಹೋಗೋ ಕೆಲಸ ಮಾಡ್ತಾ ಇದಾವೆ ಮೊಬೈಲ್ಗಳು. ನಾವು ಮೊಬೈಲ್ ಫಾಲೋವರ್ಸ್ ಆಗ್ತಾ ಇದೀವಿ. ಅದರಿಂದ ನಾವು ಹೋಗುವಂತ ದಾರಿ ತಪ್ಪಾಗ್ಬೋದು. ಅದರಿಂದ ಹೊರಗಡೆ ಬನ್ನಿ. ನಮ್ಮಲ್ಲಿ ಜ್ಞಾನ ಇದೆ, ಶಕ್ತಿ ಕೊಟ್ಟಿದ್ದಾನೆ ದೇವರು, ಬುದ್ಧಿ ಕೊಟ್ಟಿದ್ದಾನೆ. ಅದನ್ನ ನಾವು ಯಾವುದೋ ಒಂದಕ್ಕೋಸ್ಕರ ವ್ಯರ್ಥ ಮಾಡ್ತಾ ಇದೀವಿ. ಅರ್ಥ ಮಾಡ್ಕೊಳ್ಳಿ ಅಂತ ಈ ನಮ್ಮ ದೇಶದ ಪ್ರಧಾನಿಯವರೇ ಹೇಳ್ತಾ ಇದ್ದಾರೆ. ಅವರು ಹೇಳಿದ್ರು ಬೇಡ ಬಿಡಿ. ಇನ್ನ ಬೇರೆ ಬೇರೆ ಡಾಕ್ಟರ್ಸ್ ನ ಕೇಳಿ ನೋಡಿ, ಸೈಂಟಿಸ್ಟ್ ನ ಕೇಳಿ ನೋಡಿ, ಎಲ್ಲರೂ ಹೇಳೋದು ಒಂದೇ. ದಿನನಿತ್ಯದಲ್ಲಿ ಆವರೇಜ್ ಆಗಿ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ 6 ಅವರ್ಸ್ ಮಿನಿಮಮ್ ಮೊಬೈಲ್ ನೋಡ್ತಾ ಇದ್ದಾರೆ. ಗುಲಾಮ್ರು ಯಾವ್ದಕ್ಕಾಗಿದ್ದೀವಿ? ಕೆಲ್ಸಕ್ಕಾಗ್ತಾ ಇದ್ವಿ, ಇವಾಗ ಮೊಬೈಲ್ಗೆ ಆಗಿದ್ವಿ. ಈ ಮೊಬೈಲ್ ಗುಲಾಮತ್ವದಿಂದ ಆಚೆ ಬರ್ಲಿಲ್ಲ ಅಂದ್ರೆ ಏನೇನು ಆಗಬಹುದು ನೀವು ಕೂಡ ಯೋಚನೆ ಮಾಡಿ. ಇನ್ನ ಈ ತರದ ಎಷ್ಟೋ ವಿಷಯಗಳು ನಡೀತಾ ಇದೆ, ಅಂತದನ್ನ ತಿಳ್ಕೊಳ್ತಾ ಹೋಗೋಣ. ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.